ಓಂ ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಓಂ ಗ್ರಾಂ ಗ್ರೀಂ ಗ್ರೌಂ ಸಹ ಗುರುವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ನಾರಾಯಣಾಯ. ನಮಸ್ಕಾರ. ನವೆಂಬರ್ 23ನೇ ತಾರೀಕು ನಮ್ಮ ಜ್ಯೋತಿಷ್ಯದ ಒಂದು ತರಗತಿಗಳು ನಡೀತಕ್ಕಂಥದ್ದು 15 ದಿವಸ ಇರುತ್ತೆ. ಕುಟುಂಬ ಸಮೇತರಾಗಿ ಕೂತು ಕಲೀರಿ. ಹಾಗೆ ಕಳೆದ 10ರಿಂದ 15 ದಿವಸ ನಾವು ಆಸ್ಟ್ರೋಲೈಟ್ ನ ಲಾಂಚ್ ಮಾಡಿದೀವಿ. ಬಹಳಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದಾರೆ. ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ಪ್ಲೇಸ್ಟೋರ್ಗೆ ಹೋಗಿ ಆಸ್ಟ್ರೋಲೈಟ್ ಅಂತ ಟೈಪ್ ಮಾಡಿ ಡೌನ್ಲೋಡ್ ಮಾಡ್ಕೊಳ್ಳಿ. ಡೌನ್ಲೋಡ್ ಮಾಡ್ಕೊಂಡಾದ್ಮೇಲೆ ನಿಮ್ಮ ಮೊಬೈಲ್ ನಂಬರ್ ಹಾಕಿ ನಿಮ್ಮ ಮೆಸೇಜ್ಗೆ ಒಂದು OTP ಅಂತ ಬರುತ್ತೆ. ಒನ್ ಟೈಮ್ ಪಾಸ್ವರ್ಡ್ ಅಂತ 4 ಡಿಜಿಟ್. ಅದನ್ನು ನೋಡ್ಕೊಂಡು ಬರ್ಕೊಳ್ಳಿ. ಆ ಆ್ಯಪ್ ಅಲ್ಲಿ ಹೋಗ್ಬಿಟ್ಟು ಒಂದು 50 ಸೆಕೆಂಡ್ 60 ಸೆಕೆಂಡ್ ಟೈಮ್ ಇರುತ್ತೆ ನಿಮಗೆ OTP ಎಂಟರ್ ಮಾಡಕ್ಕೆ. ಆ OTP ಎಂಟರ್ ಮಾಡಿದ್ರೆ ಮಾತ್ರನೇ ನಿಮ್ಮ ಮೊಬೈಲ್ ನಂಬರು OTP ಎಂಟರ್ ಮಾಡಿದ್ರೆ ಮಾತ್ರನೇ ನಿಮಗೆ ಉಚಿತ ಕಾಲ್. ಮೊದಲ 7 ನಿಮಿಷ ಉಚಿತವಾಗಿ ನಮ್ಮ ಪಂಡಿತರು ನಿಮ್ಮ ಹತ್ರ ಮಾತಾಡ್ತಾ ಇದ್ದಾರೆ. ಮೊದಲ 7 ನಿಮಿಷ ಉಚಿತ. ಈ ಅವಕಾಶನ ಯಾರು ಕಳ್ಕೋಬೇಡಿ. ಹಾಗೆ ಇತರರಿಗೆ ನೀವು ದಯವಿಟ್ಟು ಹೇಳಿ. ಪದೇ ಪದೇ ಪ್ರತಿಯೊಂದು ಕಾರ್ಯಕ್ರಮದಲ್ಲಿ ದಿನ ಹೇಳ್ತಾ ಇದ್ದೀನಿ. ಮೊದಲ 7 ನಿಮಿಷ ನಿಮ್ಮ ಸಮಸ್ಯೆ ಅಥವಾ ಮದುವೆ ಅಥವಾ ಯಾವುದೇ ಇರಬಹುದು, ದಯವಿಟ್ಟು ಮೊದಲ 7 ನಿಮಿಷ ಉಚಿತವಾಗಿ ತಗೊಳ್ಳಿ. ಅದಾದ ನಂತರ ನೀವು ಯಾರಾದರೂ ಒಂದು ಪಂಡಿತರನ್ನ ಸೆಲೆಕ್ಟ್ ಮಾಡಬಹುದು ಅಥವಾ ಮಾತಾಡಿರೋನ್ನ ಸೆಲೆಕ್ಟ್ ಮಾಡಿದ್ರು ಕೂಡ 10 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. 10 ರೂಪಾಯಿಂದ ಈಗ ಸದ್ಯಕ್ಕೆ 18 ರೂಪಾಯಿ ಮ್ಯಾಕ್ಸಿಮಮ್ ನಾವು ಮಾಡಿದೀವಿ ಪರ್ ಮಿನಿಟ್. 10 ನಿಮಿಷ ಮಾತಾಡಿದ್ರೆ 100 ರೂಪಾಯಲ್ಲಿ ಸಂಪೂರ್ಣವಾಗಿರ್ತಕ್ಕಂಥ ನಿಮ್ಮ ಏನು ಸಮಸ್ಯೆ ಏನಿದೆ ಅದಕ್ಕೆ ಪರಿಹಾರ ಎಲ್ಲವೂ ಕೂಡ ನಮ್ಮ ಆಸ್ಟ್ರೋಲೈಟ್ ವತಿಯಿಂದ ಕೊಡ್ತೀವಿ. ನಮ್ಮ ಈ ಸಂಸ್ಥೆ ಗೋಲ್ಡ್ ಟ್ರೀ ಆಸ್ಟ್ರೋ ನಕ್ಷತ್ರ ನಾಡಿ ನಮ್ಮ ಪಂಡಿತರ ಸೇವೆ ಮಾಡ್ತಕ್ಕಂಥ ನಂದು ಇನ್ನೊಂದು ಕಂಪನಿ ಹೆಸರು ಆಸ್ಟ್ರೋಲೈಟ್ ಅಂತ. ಸೊ ಅಲ್ಲಿ ನಾವು ಒಂದು 400 ಜನಕ್ಕೆ ಉದ್ಯೋಗಾವಕಾಶವನ್ನ ಮಾಡಿಕೊಟ್ಟಿದ್ದೀವಿ. ಸೊ ಅದರದ್ದು ಉಪಯೋಗವನ್ನ ದಯವಿಟ್ಟು ನೀವು ಪಡ್ಕೊಳ್ಳಿ ಅಂತ ಹೇಳಿ ಕರೆಗಳನ್ನ ತಗೊಂಡೋಗೋಣ. ನಮಸ್ಕಾರ. ನಮಸ್ಕಾರ. ನಮಸ್ತೆ. ಸ್ವಲ್ಪ ಮಾತಾಡಿ, ಜೋರಾಗಿ ಮಾತಾಡಿ. ನಮಸ್ತೆ. ಹಾ, ಹೇಳಿ. ಪ್ರಶ್ನೆ ಏನೋ ಇದ್ದೀರಾ? ತಿಂದ್ರಾ ಅಥವಾ ಏನು? ಎಲ್ಲೋ ಯಾವುದೋ ಇದರಲ್ಲಿ ತಿಂದ್ ಮಾತಾಡ್ರಿ. ಕರೆಕ್ಟ್ ಆಗಿ ಜೋರಾಗಿ ಮಾತಾಡ್ರಿ. ಯಾಕ್ರಿ? ಪ್ರಶ್ನೆ ಹೇಳಿ. ನಂಬರ್ ಹೇಳಿ. 1 to 249. 84. ಎಷ್ಟು? 84. ಏನ್ ವಿಚಾರ? ಗೌರ್ಮೆಂಟ್ ಉದ್ಯೋಗ ಸಿಗುತ್ತೆ ಅಂತ. ಎಷ್ಟು ವಯಸ್ಸು ನಿಮ್ಗೆ? 26. ಎಷ್ಟು? 26. 26? 26? ಹೌದು. ನಾನು ಭಗವಂತನಲ್ಲಿ ಕೇಳ್ಕೊತೀನಿ, ಗೌರ್ಮೆಂಟ್ ಜಾಬ್ನ ಇನ್ನೊಂದು 5 ವರ್ಷ ಆದ್ಮೇಲೆ ಬ್ಯಾನ್ ಮಾಡಪ್ಪ ಅಂತ. ಖಂಡಿತ ಗೌರ್ಮೆಂಟ್ ಜಾಬ್ ಇಂದ ಯಾವುದೂ ಕೂಡ ನಮ್ಮ ದೇಶ ಉದ್ಧಾರ ಆಗ್ತಾ ಇಲ್ಲ. ಇದು ನನಗೆ ಒಂದು ದಿವಸ ಇದ್ರ ಬಗ್ಗೆ ಮಾತಾಡ್ತೀನಿ. ಗೌರ್ಮೆಂಟ್ ಇಂದ ನಮಗೆ ಸಾಕಷ್ಟು ಹೆಚ್ಚು ಕಮ್ಮಿ ನನ್ನ ಅನಿಸಿಕೆ ಅಭಿಪ್ರಾಯಗಳನ್ನ ನಾನು ಹೇಳ್ತೀನಿ. ಯಾಕಂದ್ರೆ ವಿ ಹ್ಯಾವ್ ಎ ಫ್ರೀ ಸ್ಪೀಚ್. ಗೌರ್ಮೆಂಟ್ ಉದ್ಯೋಗ ಬೇಡ. ಯಾಕಂದ್ರೆ ಗೌರ್ಮೆಂಟ್ ಉದ್ಯೋಗದಲ್ಲಿ ಅನೇಕ ವಿಚಾರಗಳಲ್ಲಿ ಏನಾಗ್ತಾ ಇದೆ, ಲೀಕ್ ಆಗ್ತಾ ಇರುತ್ತೆ. ತುಂಬಾ ಜನ ಸಫರ್ ಮಾಡ್ತಾ ಇದ್ದಾರೆ. ಏಜೆನ್ಸಿಯಿಂದ ಗೌರ್ಮೆಂಟ್ ಅಂತ ಹೋಗ್ತೀವಿ, ಏನು ಯೂಸ್ ಆಗಿಲ್ಲ. ನಾನೇ ಎಷ್ಟೋ ಕಡೆ ಹೋಗಿ ಆ ಗೌರ್ಮೆಂಟ್ ಏಜೆನ್ಸಿಗೆ ಹೋಗಿ ಒಂದೂ ಆಗಿಲ್ಲ. ಇಲ್ಲಿ ಜನಗಳು ಗೌರ್ಮೆಂಟ್ ಕೆಲಸ ಇಷ್ಟಪಡ್ತಾರೆ. ಗೌರ್ಮೆಂಟ್ ಮಾಡ್ತಕ್ಕಂಥ ಕಾರ್ಯಗಳು, ಗೌರ್ಮೆಂಟ್ ಇಂದ ಬರ್ತಕ್ಕಂಥ ಒಂದು ಕಾರ್ಯವೈಖರಿ ಚೆನ್ನಾಗಿಲ್ಲ. ಕೆಲವು ಗೌರ್ಮೆಂಟ್ ಡಿಪಾರ್ಟ್ಮೆಂಟ್ಗಳು ಸಿಕ್ಕಾಪಟ್ಟೆನೆ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಅಂತ ಕೇಳಿದ್ದೀನಿ. ಅದು ನಾವು ಅನುಭವಿಸಿಲ್ಲ. 6ನೇ ಮನೆ ರಾಹು ರೆಟ್ರೋಗ್ರೇಡ್ ಅಲ್ಲಿ ನೋಡೋಣ. ರಾಹು ಬುಧನ ನಕ್ಷತ್ರದಲ್ಲಿದ್ದಾನೆ. ಹಾಗೆ ಶುಕ್ರ ಸೂರ್ಯನ ನಕ್ಷತ್ರ, ಚಂದ್ರ ಸೂರ್ಯ ಚಂದ್ರ ನೋಡೋಣ. ಸೂರ್ಯ ರಾಹು, ಚಂದ್ರ ರಾಹು ಇಲ್ಲ. ಸ್ವಲ್ಪ ಕಷ್ಟ ಇದೆ. 10, 11 ಕೂಡ ಯಾವ್ದಾದ್ರು ಬಂದಿದೆ ಅಂತಂದ್ರೆ 10 ಇಲ್ಲ. 11 ಸ್ವಲ್ಪ ಕಷ್ಟದಿಂದ ಸಿಗುತ್ತೆ. ಡೌಟ್ ಇದೆ ಸರ್. ಒಳ್ಳೇದಾಗ್ಲಿ. ನಮಸ್ಕಾರ. ಹಲೋ, ನಮಸ್ತೆ ಗುರುಗಳೇ. ನಮಸ್ಕಾರ, ಹೇಳಿ. ಸರ್, ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಹೌದು ಸರ್, ಡೌನ್ಲೋಡ್ ಮಾಡ್ಕೊಂಡಿದ್ದೀನಿ ಸರ್. ಮೊದಲ ಕರೆ ಉಚಿತ ಇದೆ. 7 ನಿಮಿಷ ತಗೊಳ್ಳಿ. ಥ್ಯಾಂಕ್ ಯು ಸರ್. ನಿಮ್ ಫ್ರೆಂಡ್ಸ್ ಹೇಳಿ. ಚೆನ್ನಾಗಿ ನಡ್ಕೊಡ್ತಾ ಇದ್ದೀರಾ ಸರ್. ನಿಮ್ ಫ್ರೆಂಡ್ಸ್ ಹೇಳಿ. ಹಾ ಸರ್. ಹಾ, ಹೇಳಿ. ಮತ್ತೆ ನಿಮ್ಮ ಸಂಬಂಧಿಕರು ಹೇಳಿ, ಡೌನ್ಲೋಡ್ ಮಾಡ್ಕೊಳಕ್ ಹೇಳಿ. ಫ್ಯಾಮಿಲಿ ಎಲ್ಲರಿಗೂ ಹೇಳಿ. ನಿಮ್ಮ ಗಲ್ಲಿ, ನಿಮ್ ಯಾವ ಏರಿಯಾದಲ್ಲಿ ಇದೀರೋ, ನಗರ, ಗಲ್ಲಿ ಎಲ್ಲ ಹೇಳಿ. ಇಲ್ಲಿ ಏನ್ ಕೇಳ್ಬೇಕು ಹೇಳಿ. ಸರ್, ನಾನು ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ತೀನಿ. ನನ್ನ ಸರ್ಟಿಫಿಕೇಟ್ ಸಿಗುತ್ತೆ ಇಲ್ವಾ ಅಂತ ಕೇಳ್ಕೋಬೇಕಿತ್ತು. ಸರ್ಟಿಫಿಕೇಟ್ 3ನೇ ಕಸ್ಬು. 1 to 241 ನಂಬರ್ ಹೇಳಿ. ಸರ್, 79. ಡಾಕ್ಯುಮೆಂಟೇಶನ್ ಅಂತ ಕರಿತೀವಿ.
ಸರ್ ಅದು ನನ್ನ ಹಸ್ಬೆಂಡ್ ನನ್ನ ಮಾರ್ಕ್ಸ್ ಕಾರ್ಡ್ಸ್ ಎಲ್ಲ ಅವರೇ ಇಸ್ಕೊಂಡಿದ್ದಾರೆ, ಕೊಡ್ತಾ ಇಲ್ಲ. ಅಯ್ಯೋ ಇದಾ ಕತೆ. ಸರ್ ನಂದು ಡಿಫಾರ್ಮ್ ಆಗಿದೆ. 7ನೇ ಮನೆ ನೋಡ್ಬೇಕಂಗಾರೆ. 3ನೇ ಮನೆನೂ ಶುಕ್ರ ಬಂದಿದೆ, 7ನೇ ಮನೆನೂ ಶುಕ್ರ ಬಂದಿದೆ. ಓಕೆ, 3ನೇ ಮನೆ ಡಾಕ್ಯುಮೆಂಟ್ ಅಂತ ನೋಡ್ತೀವಿ. ಆ ಡಾಕ್ಯುಮೆಂಟೇಶನ್ ಅಲ್ಲೂ 3ನೇ ಮನೆ ನೋಡ್ತಾ ಇದೀವಿ. ನಿಮ್ ಗಂಡ ತಗೊಂಡಿದ್ದಾರೆ ಅಂದ್ರೆ ಶುಕ್ರ ಬಂದಿದೆ. ಯಾಕಪ್ಪ ಈ ತರ ಕತೆ? ಶುಕ್ರ 3 ಮತ್ತೆ 9 ಹಿರಿಯರಿಂದ ನಿಮ್ಗೆ ಸಿಗುತ್ತೆ ಅಂತ ಬರ್ತಾ ಇದೆ. ಸರ್ ಹಿರಿಯರಿಂದ ಎಲ್ಲಾ ದೊಡ್ಡವರೆಲ್ಲ ಸೇರಿಸಿ ನೀವು ಮಾತಾಡಿ ಅವ್ರ ಹತ್ರ ಸ್ವಲ್ಪ ಹೇಳಿ, ನನ್ನ ಜೀವನ ಹಾಳಾಗ್ತಾ ಇದೆ, ನಂಗೆ ಸರ್ಟಿಫಿಕೇಟ್ ಬೇಕು ಅಂತ ಎಲ್ಲ ಹಿರಿಯರೆಲ್ಲ ಹೋಗಿ ಅವ್ರ ಹತ್ರ ಕೇಳ್ಬೇಕಾಗುತ್ತೆ. ಅರ್ಥ ಆಯ್ತಾ? ಹಿರಿಯರಿಂದ ನಿಮಗೆ ಸಿಗ್ತಕ್ಕಂಥದ್ದು. ಯಾಕಂದ್ರೆ 9 ಬಂದಿದೆ, 9 ಹಿರಿಯರು, 3 ಡಾಕ್ಯುಮೆಂಟೇಶನ್. ಗುಡ್ ಸೈಡ್ ಇರೋದ್ರಿಂದ ಸಕ್ಸಸ್ ಆಗುತ್ತೆ, ಸ್ವಲ್ಪ ನಿಧಾನ ಆಗುತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ತೆ ಸರ್. ಹೇಳಿ. ಮಗನ್ ಬಗ್ಗೆ ಕೇಳ್ಬೇಕು ಸರ್. ಹೇಳಿ. ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ? ನಮ್ಗೆ ಗೊತ್ತಾಗ್ತಾ ಇಲ್ಲ ಗುರುಗಳೇ. ಅಬ್ಬಾ, ಊಟ ಮಾಡೋದು ಗೊತ್ತಾ? ಊಟ ಮಾಡಕ್ ಅದು ಗೊತ್ತಾಗ್ತಾ ಇಲ್ಲ ಸರ್. ನಾವೇ ಅಡಿಗೆ ಮಾಡೋದು, ನಾವೇ ಮತ್ತೆ ಊಟ ಮಾಡೋದು ಗೊತ್ತಲ್ವ ನಿಮಗೆ? ಎಷ್ಟು ಏಜ್ ನಿಮಗೆ? 47. 47 ಎಲ್ಲ ಒಂದು ಏಜ್ ಏನ್ರಿ? ನೀವು ಎಷ್ಟು ಹೆಂಗಿದ್ದೀರಿ ನೀವು? 47 ಒಂದು ಏಜ್. ನನಗೆ ಆಲ್ರೆಡಿ 65 ಆಗಿದೆ ಈಗ, ಗೊತ್ತಾ? ನಾನೇ ಹೆಂಗಂತೀನಿ 65ಗೆ. ಪ್ಲೇ ಸ್ಟೋರ್ ಹೋಗಿ ವಾಟ್ಸ್ಆಪ್ ಯೂಸ್ ಮಾಡ್ತಿರ್ತಾನೆ, ಫ್ರೆಂಡ್ಸ್ ಎಲ್ಲ ವಾಟ್ಸ್ಆಪ್ ಎಲ್ಲ ಬ್ಲಾಕ್ ಮಾಡ್ತಾರೆ ಮಕ್ಕಳು. ಅದಲ್ಲ ನಾನು ಹೇಳಿದ್, ವಾಟ್ಸ್ಆಪ್ ಯೂಸ್ ಮಾಡ್ತೀರಿ ನೀವು. ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು, ಪ್ಲೇ ಸ್ಟೋರ್ ಅಂತ ಇರ್ತದೆ, ವಾಟ್ಸ್ಆಪ್ ಎಲ್ಲಿ ಡೌನ್ಲೋಡ್ ಮಾಡ್ಕೊತ್ತೆ, ಪ್ಲೇ ಸ್ಟೋರ್ಗೆ ಹೋಗ್ಬಿಟ್ಟು ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲ 7 ನಿಮಿಷ ಫ್ರೀ ಇದೆ, ತಗೊಳ್ಳಿ. ಇಷ್ಟ ಆಯ್ತು ಅಂದ್ರೆ ಆಮೇಲೆ ಕಂಟಿನ್ಯೂ ಮಾಡಿ. 7 ನಿಮಿಷ ಫಸ್ಟ್ ಕ್ಲಾಸ್ ಆಗಿ ಏನಾದ್ರು ಬೇರೆ ಕೇಳ್ಕೊಳ್ಳಿ, ಇಲ್ಲೊಂದು ಕೇಳ್ಕೊಳ್ಳಿ, ಬೇರೆ ಕಡೆ ಒಂದು ಕೇಳ್ಕೊಳ್ಳಿ. ಏನ್ ಕೇಳ್ಬೇಕು ಹೇಳಿ ಇಲ್ಲಿ. ಗುರುಗಳೇ ಕೋಪ ಮಾಡ್ಕೋಬೇಡಿ, ಹೇಳ್ತೀನಿ. ನನಗೆ ನೀವು ಹೇಳೋ ಕ್ವಶನ್ ಮೇಲೆ ನಾನು ಕೋಪ ಮಾಡ್ಕೋತೀನಿ. ನಾನು ಅದೆಲ್ಲ ಗ್ಯಾರಂಟಿ ಕೊಡಕ್ಕಾಗಲ್ಲ. ಸುಮಾರು ದಿನದಿಂದ ಮಗನ್ ಬಗ್ಗೆ ಕೇಳಿದ್ದೆ ಗುರುಗಳೇ. ಮತ್ತೆ ಅದೇ ಕೇಳ್ತೀರಾ? ಇಲ್ಲ ಸಡನ್ಲಿ ಎಸ್ಪಿ ಕಾರ್ಡು ಮೊಸ ದಾನ ಮಾಡಮ್ಮ ಅಂತ ಹೇಳಿದ್ರಿ ಗುರುಗಳೇ, ಮಾಡ್ದೆ. ಬಟ್ ನೀವ್ ಹೇಳಿದ ರೀತಿಯಲ್ಲಿ ಅನುಕೂಲ ಆಗಿದೆ, ಹತ್ರಕ್ ಬಂದಿದೆ. ಬಟ್ ಇನ್ ಮುಂದಕ್ಕೆ ಅಂತ ಕೇಳ್ಬೇಕು ಗುರುಗಳೇ. ನೀವು ಅವತ್ತು ಅಷ್ಟೇ ಹೇಳಿದ್ರಿ, ಅಷ್ಟೇ. ಈಗೇನ್ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ ಏನು? ಡೇಟ್ ಆಫ್ ಬರ್ತ್ ಗೊತ್ತು, ಪ್ರಶ್ನಾಶಾಸ್ತ್ರನೂ ಗೊತ್ತು. ನಿಮ್ಗೆ ಯಾವ್ದು ಹೇಳ್ತೀರೋ ಅದಾಗ್ತೀನಿ. ಏನು ಇನ್ನೊಂದ್ಸತಿ ಕ್ವಶನ್ ಕೇಳಿ ಬೇಗ. ಮಗನ್ ಎಜುಕೇಶನ್ ಬಗ್ಗೆ ಗುರುಗಳೇ, ಹೊರಗಡೆ ಓದ್ಬೇಕು ಅಂತ ಹೋಗ್ತಿದ್ದಾನೆ. 1 to 240 ಒಂದು ನಂಬರ್ ಹೇಳಿ. 95 ಗುರುಗಳೇ. ರಾಹು ದಶೆಯಲ್ಲಿ ಪ್ರಶ್ನೆ ಕೇಳಿದಿರಾ? ಖಂಡಿತ ರಾಹು ದಶೆಯಲ್ಲಿ ಹೋಗ್ತಾರೆ. 2026ವರೆಗೂ ಶುಕ್ರ ಇದೆ. ಶುಕ್ರನ ಕಾಂಬಿನೇಷನ್ ಅಲ್ಲಿ ನವೆಂಬರ್ ಒಳಗಡೆ ಸೂರ್ಯ ಇದೆ. ಆಮೇಲೆ ಏಪ್ರಿಲ್ ಇಂದ ಅಕ್ಟೋಬರ್ ಒಳಗಡೆ ಹೋಗ್ತಾರಮ್ಮ. ಫೆಬ್ರವರಿ ಹೋಗ್ಬೇಕು ಅಂತಿದ್ದಾರೆ ಗುರುಗಳೇ. ಸ್ವಲ್ಪ ಏಪ್ರಿಲ್ ಇನ್ಕ್ರೀಸ್ ಆಗ್ಬೋದು ಒಂಚೂರು. ಅರ್ಥ ಆಯ್ತಾ? ಸ್ವಲ್ಪ ಡಿಲೇ ಆಗಿ ವೀಸಾನೋ ಅದು ಇದು ಫ್ಲೈಟೋ ಗೀಸೋ ಏನೋ ಒಂದ್ ಸ್ವಲ್ಪ ಡಿಲೇ ಆಗುತ್ತೆ. ಏಪ್ರಿಲ್ ಇಲ್ದಾರ ಅಲ್ಲಿ ಹೋದ್ಮೇಲೆ ಏಪ್ರಿಲ್ ಇಂಟೇಕ್ ಆಗ್ಬೋದು. ಎಜುಕೇಶನ್ ಆಗತ್ತೆ, ಏನ್ ಟೆನ್ಷನ್ ತಗೊಳ್ಬೇಡಿ. ಓಕೆ, ಸ್ವಲ್ಪ ದಾನಾಗಿನ ಏನೋ ಸಜೆಸ್ಟ್ ಮಾಡ್ಬೇಕು ಅಂತಂದ್ರೆ ಸ್ವಲ್ಪ ಈಗ ಸ್ವಲ್ಪ ಚೇಂಜ್ ಮಾಡ್ಕೊಳ್ಳಿ. ಯಾಕಂದ್ರೆ ಯಾವ ಗ್ರಹ ಬಂದಾಗ ಇದನ್ನ ನಂದು ಮಾಡು ಅಂತ ನಾವು ಏನ್ ಮಾಡೋದು, ನಾವು ಅವ್ರು ಬಂದಾಗ ಅವ್ರದ್ದು ಮಾಡು ಅಂತಾನೆ. ಬಾಳೆಹಣ್ಣನ್ನ ದಾನ ಮಾಡಿ, ಬಾಳೆಹಣ್ಣು ದಾನ ಮಾಡಿ. ನಾಳೆ ಒಳ್ಳೇದಾಗ್ಲಿ. ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. ಮುಂದಿನ ಕರೆಗೋಣ. ನಮಸ್ಕಾರ ಸರ್. ನಮಸ್ತೆ. ಹೇಳಿ ಸರ್, ನಮ್ಮ ಮಗಳ ಬಗ್ಗೆ ಕೇಳಬೇಕಾಗಿತ್ತು. ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಂಡ್ರಾ? ಮಾಡ್ಕೊಳ್ಳಿ ಸರ್. ಫಸ್ಟ್ ಕರೆ 7 ನಿಮಿಷ ಉಚಿತ ಇದೆ. ಮನೇಲಿರೋರೆಲ್ಲ ಡೌನ್ಲೋಡ್ ಮಾಡ್ಕೊಳ್ಳಿ. ನಿಮ್ಮ ಯಜಮಾನ್ರಿಗೆ ಹೇಳಿ, ಮದುವೆ ಆಗಿದ್ರೆ ಮಕ್ಳಿಗೆ ಹೇಳಿ, ಮಕ್ಕಳಾಗಿದ್ರೆ ಪಕ್ಕದ ಮನೆಯವ್ರಿಗೆ ಹೇಳಿ, ಎದುರುಗಡೆ ಮನೆಯವ್ರಿಗೆ ಹೇಳಿ. ಇದೇ ನಾನು ಕೊಡೋ ಫೀಸು, ಆಯ್ತಾ? ಈಗ ನಾನು ನಿಮ್ಗೆ ಜಾತಕ ಹೇಳಿದ್ರೆ ನಿಮ್ಗೆ ಫೀಸ್ ಕೊಡ್ಬೇಕು ತಾನೆ ನನಗೆ? ಒಂದು 10 ರೂಪಾಯಿ ಕೊಡ್ಬೇಕಲ್ರಿ? ಹಾ, ಓಕೆ. ಖುಷಿಯಾಗಿ ಹೇಳ್ತಾ ಇದ್ರ. ಡೌನ್ಲೋಡ್ ಮಾಡ್ಕೊಂಡು ಅಲ್ಲೊಂದು 7 ನಿಮಿಷ ಫ್ರೀ ಇದೆ, ತಗೊಳ್ಳಿ. ಈಗ ಯಾರ ಬಗ್ಗೆ ಕೇಳ್ಬೇಕು? ಸರ್, ಮಗಳ ಬಗ್ಗೆ ಕೇಳಬೇಕಾಯ್ತು. ಡೇಟ್ ಆಫ್ ಬರ್ತ್ ಹೇಳಿ. 28/7/2006. ಸಮಯ ಮಧ್ಯಾಹ್ನ 1:35. ಹುಟ್ಟಿದ ಊರು? ಚಿತ್ರದುರ್ಗ. ಪ್ರಶ್ನೆ? ಹರಪನಹಳ್ಳಿ ಸರ್. ಯಾವೂರು? ಹರಪನಹಳ್ಳಿ. ಪ್ರಶ್ನೆ? ವಿದ್ಯಾಭ್ಯಾಸ, ಆರೋಗ್ಯದ ಬಗ್ಗೆ ಕೇಳಬೇಕಾಯ್ತು. ಅದು ಒಂದು ಕೇಳ್ತೀನಿ ಇವಾಗ, ಒಂದು ಕರೆಕ್ಟ್ ಆಗಿ ಕೇಳಿ. ವಿದ್ಯಾಭ್ಯಾಸದ ಹೇಳಿ. ಆರೋಗ್ಯ ಏನು ಹೋದ್ರೂ ಪರವಾಗಿಲ್ಲ. ಸಿಂಹರಾಶಿ, ಪುಬ್ಬ ನಕ್ಷತ್ರ. 2028ವರೆಗೂ 1 ನಿಮಿಷ ಸೂರ್ಯ ದಶ ನಡೀತಾ ಇದೆ. ಈಗ ಸೂರ್ಯ 9-11. ಚೆನ್ನಾಗಿ ಓದ್ತಾರ್ರಿ, ಏನ್ ಟೆನ್ಷನ್ ತಗೊಬಿಡಿ. ಹೈಯರ್ ಸ್ಟಡೀಸು ಮಾಡ್ತಾರೆ. ಯಾವ ಲೈನ್ ಇವಾಗ ಮಾಡ್ತಾ ಇದಾರೆ ಅಂತ ಹೇಳಿ ಸಜೆಸ್ಟ್ ಮಾಡ್ತೀನಿ. ಸೆಕೆಂಡ್ PU ಓದ್ತಾ ಇದ್ದಾರೆ. ಯಾವ್ದು ತಗೊಂಡಿದಾರಮ್ಮ? ಸೆಕೆಂಡ್ PUC ಸೈನ್ಸಾ ಕಾಮರ್ಸ್ ತಗೊಂಡಿದಾರ? PCM ಸರ್. PCMB ತಗೊಂಡಿದ್ದಾರೆ. ಬಯಾಲಜಿ ತಗೊಂಡಿದ್ದಾರೆ. ಕರೆಕ್ಟಾ? ಹ್ಞೂ ಸರ್. ಇಂಜಿನಿಯರಿಂಗ್ ಓದಕ್ಕಾಗಲ್ಲ.
ಹ್ಞೂ ಸರ್. ಟೀಚಿಂಗ್ ಲೈನ್ ಹೋಗ್ಬಹುದು. ಹ್ಞೂ ಸರ್. B.Ed ಅಂತ ಕರಿತೀವಿ. ಟೀಚಿಂಗ್ ಲೈನ್ ಮಾಡಬಹುದು, ಪ್ರೊಫೆಸರ್ ಆಗ್ಬಹುದು. 9 ಮತ್ತೆ 10 ಜಾಸ್ತಿ ಇರೋದ್ರಿಂದ ಆ ಲೈನ್ ಸಜೆಸ್ಟ್ ಮಾಡ್ತೀನಿ. ಗೌರ್ಮೆಂಟ್ ಉದ್ಯೋಗನು ಟ್ರೈ ಮಾಡಿ. ಗೌರ್ಮೆಂಟ್ ಉದ್ಯೋಗ ನನ್ ಕಂಡ್ರೆ ಇಷ್ಟ ಇಲ್ಲ, ಆದ್ರೂ ನಿಮ್ ಇಷ್ಟ, ಟ್ರೈ ಮಾಡಿ, ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ, ಮಾತಾಡಿ. ನಮಸ್ಕಾರ ಸರ್. ಏನ್ ಹೆಸರು ನಿಮ್ದು? ನಮ್ಮ ಹೆಸರು ವಾಣಿ ಅಂತ ಸರ್. ಏನು? ವಾಣಿ ಅಂತ. ವಾಣಿ ಅಂತ. ಆಸ್ಟ್ರೇಲಿಯಾ ಡೌನ್ಲೋಡ್ ಮಾಡ್ಕೊಳ್ಳಿ. ಹಾ ಸರಿ ಸರ್, ಮಾಡ್ಕೊಂತೀವಿ. ಗೊತ್ತಿಲ್ಲ ಅಂತಂದ್ರೆ ಮಗನ್ ಕೇಳಿ. 7 ನಿಮಿಷ ಉಚಿತ ಇದೆ. ಯಾರನ್ನಾರು ಪಂಡಿತರು ಸೆಲೆಕ್ಟ್ ಮಾಡ್ಕೊಳ್ಳಿ. 7 ನಿಮಿಷ ಮಾತಾಡ್ತಾರೆ ನಿಮ್ ಜೊತೆ. ಅರ್ಥ ಆಯ್ತಾ? ಹ್ಞೂ ಸರ್. ಯಾವ್ದಾರು ಬೇರೆ ಜಾತಕ ಯಾರು ಕೇಳಬೇಕು, ನನ್ ಕೇಳೋದ್ ಬಿಟ್ಟು ಇನ್ನೊಂದೇನೋ ಕೇಳಬೇಕು, ಮನೇದ್ ಕೇಳಬೇಕು, ದಯವಿಟ್ಟು ಕೇಳ್ಕೊಳ್ಳಿ. ಆಮೇಲೆ ಇಷ್ಟ ಆದ್ರೆ 10 ರೂಪಾಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಹೇಳಿ. ಮಾಡ್ಕೊಂತೀವಿ ಸರ್. ಆಯ್ತು, ಈಗ ಹೇಳಿ ಯಾರ್ದು ನೆಕ್ಸ್ಟ್ ಅಂತ. ನಮ್ ಬಗ್ಗೆನೆ ಸರ್. ಏನ್ ಪ್ರಶ್ನಾಶಾಸ್ತ್ರಕ್ಕೆ ಹೋಗ್ಲಾ? ಹ್ಞೂ ಸರ್, ಪ್ರಶ್ನಾಶಾಸ್ತ್ರ. 1 to 249 ಒಂದು ನಂಬರ್ ಹೇಳಮ್ಮ. 26 ಸರ್. 26. ಯಾವ ವಿಚಾರ ಸರ್? ಅದು ಕೋರ್ಟಿಗೆ ಹೋಗ್ಬಿಟ್ಟೈತೆ ಜಮೀನಿಂದಿದ್ವಿ. ಯಾರ್ದು ಜಮೀನ್? ಯಾರ ಹೆಸರು? ಯಾರ್ದು? ನಮ್ಮ ಯಜಮಾನ್ರು ಸರ್. ನಮ್ಮ ಮಕ್ಳಿಗೆ ತೀರೋಗ್ಬಿಟ್ಟಾರೆ. ನಿಮ್ ಯಜಮಾನ್ರು ತೀರೋಗಿದ್ದಾರೆ. ಆಯ್ತು. ಸೊ ಅವ್ರ ಕಡೆಯಿಂದ ಬರ್ಬೇಕಾ, ಅಂದ್ರೆ ನಿಮ್ ಅತ್ತೆ ಮಾವನಿಂದ ಬರ್ಬೇಕಾ? ಹೌದು ಸರ್. ಅದನ್ನ ಕರೆಕ್ಟ್ ಆಗಿ ಹೇಳಿ. ನೀವ್ ಏನು, ನಾವೇ ಎಲ್ಲ ಕ್ವಶನ್ ಹೇಳ್ಬೇಕು ನಿಮ್ಗೆ. ನಿಮ್ಮ ಅತ್ತೆ ಮಾವ ಮತ್ತೆ ಅವರು ನಿಮ್ಮ ಏನಂತಾರೆ, ಅವ್ರ ಅಣ್ಣ ತಮ್ಮಂದ್ರು ಅವರೆಲ್ಲ ಸೇರ್ ಕೊಡ್ಬೇಕಾ? ಅತ್ತೆ ಮಾವನು ತೀರೋಗ್ಯಾರೆ, ನಮ್ ಬಾವ ಕೊಡ್ಬೇಕು ಸರ್. 8ನೇ ಮನೆ ಶುಕ್ರ, ಪಿತ್ರಾರ್ಜಿತ ಆಸ್ತಿ ಅಂತ ನೋಡ್ಬೋದು. 7ನೇ ಮನೆ ಶನಿ. 7ನೇ ಮನೆದು ಶನಿ ಇಂಡೈರೆಕ್ಟ್ ಆಗಿ ನೋಡ್ಬೋದು. 4ನೇ ಮನೆ ರಾಹು ರೆಟ್ರೋಗ್ರೇಡ್. 8ನೇ ಮನೆ ನೋಡೋಣ ಶುಕ್ರನ ಕಾಂಬಿನೇಷನ್ ಕೊಡೋ ಮನ್ಸೇ ಇಲ್ವಲ್ಲ ಅವ್ರಿಗೆ. ಸರ್ ಅದಕ್ಕೇನೆ ಪ್ರಾಬ್ಲಮ್ ಅದು. ಪೇಪರ್ಸ್ ಎಲ್ಲ ಇದೆ, ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ. ಅದೇ ಏನೋ ಒಂದು ಮನೆ ಆಚೆ ಒಂದು ಬೋರ್ಡ್ ಹಾಕ್ತಾರಲ್ಲ, ನಾಳೆ ಬಾ ಅಂತ, ಅದು ಸಮಸ್ಯೆ ಆಗಿದೆ. ಇದಕ್ಕೇನ್ ಮಾಡ್ಬೋದು? 10ನೇ ಮನೆ ಅಥಾರಿಟಿ ರಾಹು ಬರ್ತಾ ಇದೆ. ಅಥಾರಿಟಿಯಿಂದ ಹೋಗ್ಬೋದಾ? ರಾಹು ರೆಟ್ರೋಗ್ರೇಡು. ಏನೋ ಮಾರೋ ತರ ಪ್ಲಾನ್ ಇರುತ್ತೆ ಅಂತ ಅನ್ಸುತ್ತೆ ಅವ್ರಿಗೆ. ಮಾರಿ ದುಡ್ಡು ಕೊಡ್ಬೇಕು ಅಂತ ಅವ್ರ ಮನ್ಸಲ್ಲಿ ಇರುತ್ತೆ. ಮಾಡ್ಕೊಂತ ಇದಾರೆ ಸರ್. ಸ್ವಲ್ಪನೇ ನಮಗ್ ಗೊತ್ತಿಲ್ದಂಗೆ ಫೋರ್ಜರಿ ಮಾಡ್ಕೊಂಡ್ ನಮ್ಮ ಮತ್ತೆ ತೀರೋಗೋದ್ರೊಳಗೆಲ್ಲ ಮಾಡ್ಕೊಂಡ್ಬಿಟ್ಟಾರ ನಮ್ಮ ಮಾವ. ಬಗಳಾಮುಖಿ ಯಂತ್ರ, ಬಗಳಾಮುಖಿ ಮಂತ್ರ ಎರಡೂ ಇಡ್ಬೇಕು ನೀವು ಮನೇಲಿ. ಬಗಳಾಮುಖಿ ಯಂತ್ರ ಅಂತ ಸಿಗುತ್ತೆ, ಆಯ್ತಾ? ಅದನ್ನ ಮಾಡ್ಕೊಳ್ಳಿ, ಆಗತ್ತೆ. ಅದ್ರ ಜೊತೆಗೆ ನಿಮಗೆ ಆಸ್ತಿ ಬರಬೇಕು ಅಂದ್ರೆ 8, 11, 10, 11 7 ಮುಖದ ರುದ್ರಾಕ್ಷಿ ಹಾಕಿ ಪ್ರಯತ್ನ ಪಡಬೇಕು. ನಿಧಾನಕ್ಕಾಗತ್ತೆ. ಒಳ್ಳೇದಾಗ್ಲಿ. ಒಂದು ಆಸ್ಟ್ರೋಲೈಟ್ ಒಂದು ಸಣ್ಣ ತುಣುಕು ಆಡ್ ಇದೆ, ಬ್ರೇಕ್ ಆದ್ಮೇಲೆ ಬರೋಣ. ನಮಸ್ಕಾರ. ನಿಮ್ ಮನಿಯೊಳಗ ಮದ್ವಿ ಬಗ್ಗೆ ಮಾತುಕತೆ ನಡೆದಾಗ ಹುಡುಗ ಬಾಳ ಇಷ್ಟ ಆಗ್ಯಾನ, ಆದ್ರ ಗಂಡನ ಮನಿ ಸೈಡ್ ಬಹಳ ಡಿಮಾಂಡ್ ಮಾಡ್ಲಿಕತ್ತಾರ. ಇದ್ರ ಸಂಬಂಧ ಮತ್ ಮದ್ವಿ ಆಗ್ತತೋ ಇಲ್ಲೋ ಅಂತ ಗೊತ್ತಿಲ್ಲ. ಅದಕ್ ನೀವ್ ಏನ್ ಮಾಡ್ಬೇಕಂದ್ರ ನಿಮ್ ಕುಂಡ್ಲಿ ಪ್ರಕಾರ ಈ ಹುಡುಗನ ಜೊತೆ ಮದ್ವಿ ಆಗ್ತತೋ ಇಲ್ಲ ಅಂತ ತಿಳ್ಕೊಬಹುದು. ಅದಕ್ ನೀವ್ ಏನ್ ಮಾಡ್ಬೇಕಂದ್ರ ಪ್ಲೇ ಸ್ಟೋರ್ಗೆ ಹೋಗ್ರಿ, ಅಲ್ಲಿ ಅಸ್ಟ್ರೋಲಾಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ರಿ. ನಿಮ್ ಮೊದಲ ಕರೆ ಉಚಿತ ಐತಿ. ನಿಮ್ಮ ಪಂಡಿತ್ ಸ್ಮಿತಾ. ಥ್ಯಾಂಕ್ ಯು. ನೂತನ ತಂತ್ರಜ್ಞಾನದಲ್ಲಿ ಸಿದ್ಧಪಡಿಸಿರುವ ಗೋಲ್ಡ್ ಟ್ರೀ ಆಸ್ಟ್ರೋ ಆಪ್ ಮುಖಾಂತರ ಇಂದೇ ನಕ್ಷತ್ರ ನಾಡಿಯನ್ನು ಕಲಿಯಿರಿ. ಜಾತಕದಲ್ಲಿ ಲಗ್ನದ ಪ್ರಾಮುಖ್ಯತೆ ಮತ್ತು ಲೆಕ್ಕಾಚಾರ, ನಕ್ಷತ್ರಗಳ ಬಗ್ಗೆ ವಿವರಣೆ, ದಶಾಭುಕ್ತಿ ಲೆಕ್ಕಾಚಾರ, ಕಸ್ಪಲ್ ಬಗ್ಗೆ ವಿವರಣೆ, ಹಿಟ್ ಥಿಯರಿ, ಪುಷ್ಪುಲ್ ಥಿಯರಿ, ನಿಖರವಾದ ಪ್ರಶ್ನಾಶಾಸ್ತ್ರ, ಆರೋಗ್ಯ, ವಿದ್ಯಾಭ್ಯಾಸ, ಉದ್ಯೋಗ, ಹಣಕಾಸು, ವ್ಯಾಪಾರ, ಮದುವೆ, ಸಂತಾನ, ಆಸ್ತಿ, ಪ್ರಯಾಣ, ವ್ಯಾಜ್ಯದಂತಹ ವಿಚಾರಗಳಲ್ಲಿ ದಶಾಭುಕ್ತಿ ಪ್ರಕಾರ ನಿಖರವಾಗಿ ಮಾಡಬಹುದಾದ ವಿಶ್ಲೇಷಣೆಯನ್ನು ಹೇಳಿಕೊಡಲಾಗುತ್ತದೆ. ಇದರ ಜೊತೆಯಲ್ಲಿ PDF ನೋಟ್ಸ್ ನೀಡಲಾಗುತ್ತದೆ. ನವೆಂಬರ್ 23ರಂದು ಪಂಡಿತ್ ದಿನೇಶ್ ಗುರುಜಿ ಅವರು ನಡೆಸಿಕೊಡುವ ನಮ್ಮ ನಕ್ಷತ್ರನಾಡಿ ತರಗತಿಗಳಿಗೆ ಇಂದೇ ನೋಂದಾಯಿಸಿ. ಕೇವಲ 15 ದಿನಗಳಲ್ಲಿ ಪ್ರತಿದಿನ 2 ಗಂಟೆಯಂತೆ ಝೂಮ್ ಆಪ್ ಮುಖಾಂತರ ಆನ್ಲೈನ್ ತರಗತಿಯನ್ನು ಕಲಿಯಿರಿ. ಹೆಚ್ಚಿನ ಮಾಹಿತಿಗಾಗಿ ಇಂದೇ ನಮ್ಮ ನಕ್ಷತ್ರನಾಡಿಯನ್ನು ಸಂಪರ್ಕಿಸಿ. ಧನ್ಯವಾದಗಳು. ಓಕೆ, ನಮ್ಮ ತರಗತಿಗಳು 23ನೇ ತಾರೀಕು ಇರತಕ್ಕಂಥದ್ದು. ಜ್ಯೋತಿಷ್ಯ ಶಾಸ್ತ್ರ ಕಲೀರಿ. ಅನೇಕರು
ನಮ್ಮ ಜಾತಕ ನೋಡಿ, ನಮ್ಮ ಜೀವನ ನೋಡಿ ಅಂತ ಹೇಳೋದು ಒಂದಿದೆ. ಹಾಗೆ ಆಸ್ಟ್ರೋಲೈಟ್ ಲಾಂಚ್ ಮಾಡಿದೀವಿ, 7 ನಿಮಿಷ ಫ್ರೀ ಇದೆ. ಹಾಗೆ ಅಲ್ಲಿ ಪಂಡಿತರಿದ್ದಾರೆ. ಅದಾದ ನಂತರ ಮೊದಲ ಕಾಲು ಉಚಿತ ಆದ ನಂತರ ನೀವು ಸಣ್ಣ ಮೊತ್ತದಲ್ಲಿ 10 ನಿಮಿಷ, 15 ನಿಮಿಷ, 20 ನಿಮಿಷ, ಹಾಫ್ ಆನ್ ಅವರ್ ಮಾಡ್ತಿರೋ ಬಹಳ ಅಗ್ಗದ ದರದಲ್ಲಿ ನಾವು ಜ್ಯೋತಿಷ್ಯ ಶಾಸ್ತ್ರವನ್ನು ಹೇಳ್ತಾ ಇದೀವಿ. ಹಾಗೆ ಇದರಲ್ಲಿ ನಾನೇನಾದ್ರು ನನ್ನ ಜೀವನ ನೋಡ್ಕೋಬೇಕು ಅನ್ನೋರಿಗೆ, ಸ್ವಲ್ಪ ಜ್ಯೋತಿಷ್ಯ ಶಾಸ್ತ್ರವನ್ನು ಕಲಿಬೇಕು ಅನ್ನೋರಿಗೆ ಕುಟುಂಬ ಸಮೇತರಾಗಿ ಕಲೀರಿ. ನಾನು ಹೇಳ್ತಾ ಇರೋದು ಒಬ್ಬರೊಬ್ಬರೇ ಬೇಡ, ಕುಟುಂಬ ಸಮೇತರಾಗಿ ಕಲೀರಿ. ಇದಕ್ಕಿಂತ ಒಳ್ಳೆ ಆಫರ್ ಯಾರು ಕೊಡಲ್ಲ. ನಾವ್ ಯಾವ್ದು ನಿಮ್ಮ ಹತ್ರ ಬನ್ನಿ 50,000 ಹಾಕಿ, 30,000 ಹಾಕಿ, 40,000 ಹಾಕಿ ಪೂಜೆ ಮಾಡಿಸಿ ಸರೋಗ್ಬಿಡುತ್ತೆ ನಾಳೆ ಬೆಳಿಗ್ಗೆ, ಸೂರ್ಯ ಇಲ್ಲಿ ಹುಟ್ಟೋನು, ಪೂರ್ವದಲ್ಲಿ ಹುಟ್ಟೋನು ನಿಮಗೆ ಪಶ್ಚಿಮದಲ್ಲಿ ಹುಟ್ಟಿಸ್ಬಿಡ್ತೀವಿ ಪೂಜೆ ಆದ್ರೆ, ಇಂಥದ್ದೆಲ್ಲ ಭರವಸೆಗಳು ಕಲಿಯುಗದಲ್ಲಿ ಕೊಡ್ತಾರೆ. ಸೊ ಅದೆಲ್ಲ ತಾಮಸಿಕ ಮತ್ತೆ ರಾಜಸಿಕ ಇರತಕ್ಕಂಥ ಮನಸ್ಥಿತಿಯವರು ವೇಷ ಹಾಕೊಂಡು ವೇಷಧಾರಿಗಳಾಗಿ ಹೇಳ್ತಾರೆ. ಅನೇಕ 10 ವರ್ಷದಿಂದನೂ ಮಾಡಿರತಕ್ಕಂಥವ್ರು ಎಲ್ಲಾ ಜ್ಯೋತಿಷರು ನೋಡಿದೀವಿ, ಎಲ್ಲ ಬರ್ತಕ್ಕಂಥ ವಾಹಿನಿಯವರು ಮಾಡಿದ್ದಾರೆ. ಇಲ್ಲಿ ನಾನು ಸಮಾಜ ಸೇವೆ ಮಾಡಬೇಕು ಅಂತ ಇಲ್ಲಿ ಬಂದು ಕೂತಿದ್ದೀನಿ. ಅನೇಕ ಜನಕ್ಕೆ ವಿದ್ಯಾಭ್ಯಾಸ ಕೊಟ್ಟಿದ್ದೀನಿ. ನೀವು ಎಲ್ಲಿಂದ ಎಲ್ಲೇ ನೋಡಿ, ಯಾವುದೇ ವಾಹಿನಿಯಲ್ಲಿ ಬರ್ತಕ್ಕಂಥವ್ರು ವಿದ್ಯಾರ್ಥಿಗಳನ್ನ ಹುಟ್ಟಾಕಿಲ್ಲ. ಈಗ ಅದ್ರ ಜೊತೆಗೆ ಈಗ ಅದೇ ವಿದ್ಯಾರ್ಥಿಗಳಿಗೆ ಕೆಲವರಿಗೆ ಉದ್ಯೋಗ ಅವಕಾಶ ಕೊಟ್ಟಿದ್ದೀನಿ. ಅದ್ರ ಜೊತೆಗೆ ಸಮಾಜಕ್ಕೂ ಕೂಡ ಒಳ್ಳೇದಾಗಬೇಕು ಅಂತ ಹೇಳಿ ಮೊದಲ ಕರೆ ಉಚಿತ. ಅದಕ್ಕೆ ಸಾಕಷ್ಟು ಇನ್ವೆಸ್ಟ್ಮೆಂಟ್ ಇರ್ತದೆ ಸಾಕಷ್ಟು. ಯಾಕಂದ್ರೆ ನಾವೇನು ಉಚಿತ ನಾವು ಕಸ್ಟಮರ್ ಕೊಡ್ತೀವಿ, ಸ್ವಲ್ಪ ಆದ್ರೂ ಅಮೌಂಟ್ ನಾವು ಪಂಡಿತರಿಗೆ ಅವರು ಮಾಡಿರ್ತಕ್ಕಂಥ ಸೇವೆಗೆ ಕೊಡಬೇಕು. ಅರ್ಥ ಆಯ್ತಲ್ಲ? ಸಾಕಷ್ಟು ಇನ್ವೆಸ್ಟ್ಮೆಂಟ್ ಅದಕ್ಕೂ ಇರುತ್ತೆ. ಅದಾದ ನಂತರ ಇನ್ನೂ ಸ್ವಲ್ಪ ಬಹಳ ಕಮ್ಮಿ ಅಗ್ಗದ ದರದಲ್ಲಿ ಒಬ್ಬ ಬಡವನಿಗೂ ಒಳ್ಳೇದಾಗಬೇಕು. ಪ್ರತಿಯೊಂದನ್ನು ಕೇಳಿ, ಕೃಷಿಲೂ ಕೇಳಿ. ನೀವು ಇಂಥ ಒಂದು ಕೃಷಿ ಯಾವುದೋ ಒಂದು ತರಕಾರಿ ಇಂಥದ್ದು ಹಾಕಿದ್ರೆ ಲಾಭ ಬರುತ್ತಾ ಕೇಳಿ, 100% ಹೇಳ್ತೀವಿ. ಪಕ್ಕ ಹೇಳ್ತಾರೆ. ಪ್ರಶ್ನಾಶಾಸ್ತ್ರ ಹಾಕ್ತಾರೆ, ನೋಡ್ತಾರೆ, 11ನೇ ಮನೆ ನೋಡ್ತಾರೆ, 6ನೇ ಮನೆ ನೋಡ್ತಾರೆ. ಖಂಡಿತ ಅಲ್ಲಿ ಸಕ್ಸಸ್ ಆಗುತ್ತಾ ವ್ಯಾಪಾರ ಆದಾಗ. 7ನೇ ಮನೆ ನೋಡ್ತಾರೆ, ಎಲ್ಲ ನೋಡಿ ಪರ್ಫೆಕ್ಟ್ ಆಗಿ ಹೇಳ್ತಾರೆ. ಆ 3ರಲ್ಲಿ ಯಾವುದೋ ಬೇರೆ ಬೇರೆ ಮನೆ ಹೇಳಿದಾಗ ನೀವು ಮಾಡ್ತಾರೆ, ನಿಮಗೆ 100% ರಿಸಲ್ಟ್ ಬರುತ್ತೆ. ನಮ್ಮ ಸಂಸ್ಥೆನ ನಿಮ್ಮ ಜೀವನದ ಉದ್ಧಾರಕ್ಕೆ ನಾನು ಶ್ರೀಮನ್ನಾರಾಯಣನ ಮೇಲೆ ಆಣೆ ಮಾಡಿ ಹೇಳ್ತೀನಿ, ನಮ್ಮ ಆಸ್ಟ್ರೋಲೈಟ್ನ ನೀವು ನಿಮ್ಮ ಜೀವನದ ಉದ್ಧಾರಕ್ಕೆ ಉಪಯೋಗಿಸಿ. ಅದ್ರ ಜೊತೆ ಕಲೀರಿ. ಅರ್ಥ ಆಯ್ತಲ್ಲ? ಜ್ಯೋತಿಷ್ಯ ಕಲೀರಿ. ಕಲಿಯಕ್ಕೆ ಇಂಟ್ರೆಸ್ಟ್ ಇರೋರು ಬರ್ತಾರೆ, ಮಾಡ್ತಾ ಇರ್ತಾರೆ. ನಮ್ಗೆ ಅಷ್ಟು ತಲೆಗೆ ಹೋಗಲ್ಲ ಅಂತ ಏನೇನೋ ಸ್ವಲ್ಪ ಡ್ಯಾನ್ಸು ನಾಟಕಗಳೆಲ್ಲ ಆಡೋರು ಜಾಸ್ತಿ. ಸ್ವಲ್ಪ ನನಗೆ ಹೋಗುತ್ತೋ ಇಲ್ವೋ, ಅದು ಹೋಗುತ್ತೆ ಇಲ್ವೋ, ಅದು ಇದು ಹೋಗುತ್ತೆ. 5 ಲಕ್ಷ ಕೊಡ್ತೀನಿ ಕಲೀರಿ ಅಂತ ಕಲ್ತು ಬಿಡ್ತಾರೆ. ಆಫರ್ ಹಂಗಿಡ್ಬೇಕು ಅವ್ರಿಗೆ. ಕಲಿಬೇಕಾ? ನಾನೇ ನಿಮ್ಗೆ 5 ಲಕ್ಷ ಕೊಡ್ತೀನಿ, ಕಲಿತೀರಾ? ಕ್ಯೂ ನಿಂತಿರ್ತಾರೆ ನೋಡ್ರಿ. 1 ಲಕ್ಷ ಜನ ಕಲಿತಾರೆ. ಒಬ್ರೊಬ್ರಿಗೆ 5 ಲಕ್ಷ ಕೊಡ್ತೀನಿ ಜ್ಯೋತಿಷ ಕಲೀರಿ ಅಂತಂದ್ರೆ 1 ಲಕ್ಷ ಜನ ಕ್ಯೂ ನಿಂತಿರ್ತಾರೆ. ಇಲ್ಲಿ ನಾನು ಕಲಿತೀನಿ, 5 ಲಕ್ಷ ಬರುತ್ತಲ್ಲ. ಯಾವ್ದು ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತಲ್ಲ ನಿಮಗೆ? ಅವಾಗ ಅದೆಲ್ಲ ಹೋಗಲ್ಲ. ಅವಾಗ ನಂಗೆ ತಲೆ ಹೋಗುತ್ತೋ ಇಲ್ವೋ, ನಂಗೆ ಕಷ್ಟ ಬಿಡ್ತೀನೋ ಅವೆಲ್ಲ ಬರಲ್ಲ. 5 ಲಕ್ಷ ರೂಪಾಯಿಗೋಸ್ಕರ ನಾನು ಏನ್ ಬೇಕಾದ್ರೂ ಮಾಡ್ತೀನಿ ಅನ್ನೋ ಛಲ ಜಾಸ್ತಿ ಬರುತ್ತೆ. ನೋಡಿ ಆಫೇರ್ ಹೆಂಗಿದೆ, ಉಲ್ಟಾ ರಿವರ್ಸ್. ಹಂಗ್ ಜನ ಬರ್ತಾರೆ. ಹಂಗೆ ನಾನು ಇದನ್ನ ಕಲ್ತ್ರೆ ನನಗೆ 5 ಲಕ್ಷ ರೂಪಾಯಿ ಅಷ್ಟು ನನಗೆ ಯೋಗ ಬರುತ್ತೆ, 5 ಲಕ್ಷ ರೂಪಾಯಿ ಅಷ್ಟು ನನಗೆ ಒಂದು ಬದುಕಕ್ಕೆ ಒಂದು ಜೀವನ ಆಗತ್ತೆ. ಆ ರೀತಿ ತಿಳ್ಕೊಳ್ಳಿ ಅಷ್ಟೇ ನಾನು ಹೇಳೋದು. ನಮಸ್ಕಾರ. ನಮಸ್ಕಾರ. ಯಾಕೆ ಮಾತಾಡ್ತಾ ಇಲ್ಲ? ಮಾತಾಡಿ. ನಮಸ್ತೆ ಸರ್, ನಾವು ಗದಗಿನ ಮಾತಾಡ್ತಿದ್ದೀವಿ. ಏನ್ ಹೆಸರು ನಿಮ್ದು? ನನ್ನ ಹೆಸರು ಐಶ್ವರ್ಯ ಸರ್. ಎಷ್ಟು ನಿನಗೆ ವಯಸ್ಸು? ನನ್ಗೀಗ 20 ವರ್ಷ. 20 ವರ್ಷ. ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಂಡಿದ್ಯಾ? ಹಾ, ಮಾಡ್ಕೊಂಡಿದ್ದೀವಿ ಸರ್. ಕಾಲ್ಸ್ ತಗೊಂಡಿದ್ಯಾ ಒಂದಾದ್ರೂ? ಹಾ, ಫ್ರೀ ಕನ್ಸಲ್ಟೇಷನ್ ತಗೊಂಡಿದ್ದೀವಿ. ವೆರಿ ಗುಡ್, ಫ್ಯಾಂಟಾಸ್ಟಿಕ್. ನಿಮ್ ಫ್ರೆಂಡ್ಸ್ ಹೇಳು, ನಿಮ್ ತಂದೆ ತಾಯಿಗೆ ಹೇಳು. ಸರ್, ಯಾವ್ಯಾವ ಮೊಬೈಲ್ ಇದೆಯೋ ಸುಮ್ಮನೆ ಹೋಗ್ಬೇಕು, ಡೌನ್ಲೋಡ್ ಮಾಡ್ಕೊಳ್ಳಿ, ಮಾತಾಡಿ. ಅವ್ರದ್ದು ಏನ್ ಸಮಸ್ಯೆ ಇದೆ ಕೇಳ್ಕೊಳ್ಳಿ. ಸೇವೆ ಮಾಡೋಣ, ಫಸ್ಟ್ ಒಂದು ಸೇವೆ ಮಾಡೋಣ. ಓಕೆ, ನಿಮ್ದೇನ್ ಕೇಳ್ಬೇಕಮ್ಮ ಹೇಳಿ. ಈಗ ನಮ್ಮ ಅಕ್ಕನ ಮದ್ವೆ ಬಗ್ಗೆ ಕೇಳ್ಬೇಕಿತ್ತು ಸರ್. 1 ರಿಂದ 290 ಸಂಖ್ಯಾಶಾಸ್ತ್ರಕ್ಕೆ ಹೋಗೋಣ. ಹಾ ಸರ್. ಹೇಳಿ, ನಂಬರ್ ಹೇಳಿ. 24. 24 ಮ್ಯಾರೇಜ್. ನಿಮ್ಮ ಅಕ್ಕ ಎಲ್ಲಿದ್ದಾರೆ? ನಮ್ಮ ಅಕ್ಕ ಇವಾಗ ಆಫೀಸ್ ಇದ್ದಾರೆ ಸರ್. ಹೌದಾ? ರಾತ್ರಿ ಎಲ್ಲ ಆಫೀಸ್ಗೆ ಹೋಗ್ತಾರ ಅವರು? ಅವ್ರು ಯಾವ್ದು ಸಾಫ್ಟ್ವೇರ್ ಅವರಾ? ಹಾ ಸರ್. 3ನೇ ಮನೆ ಬುಧ, 3ನೇ ಮನೆ 6-12 ಬಂದಿದೆ. ಓಕೆ. 7ನೇ ಮನೆ ಮಂಗಳ.
ಮಂಗಳನ ಕಾಂಬಿನೇಷನ್ 12 ಬಂದಿದೆ. 12. ಯಾಕೋ ನಿಮ್ಮ ಸಿಸ್ಟರ್ಗೆ ಸ್ವಲ್ಪ ಬೇಗ ಮಾಡ್ಕೊಳ್ಳುವಂತ ಆಸಕ್ತಿ ಕಮ್ಮಿ. ನಿಮ್ಮ ಸಿಸ್ಟರ್ಗೆ ಬೇಗ ಮದುವೆ ಮಾಡ್ಕೊಳ್ತಕ್ಕಂಥದ್ದು ಅಥವಾ ಬರ್ತಕ್ಕಂಥದ್ದು ಯಾವುದು ಸೆಟ್ ಆಗದೆ ಇರತಕ್ಕಂಥ ಒಂದು ಕಾಂಬಿನೇಷನ್ 12 ಬರ್ತಾ ಇದೆ. ದಾನ ಮಾಡಕ್ ಸಜೆಸ್ಟ್ ಮಾಡ್ತೀನಿ. ಅದನ್ನ ದಯವಿಟ್ಟು ಅದನ್ನ ಶೀಘ್ರವಾಗಿ ಮಾಡಿ. ಇಲ್ಲಿ ಎರಡನೇ ಮನೆ ದಶ ಇರ್ತಕ್ಕಂಥದ್ದು 6-3 ಬುಧ. ಹೆಸರು ಕಾಳನ್ನ ದಾನ ಮಾಡಿ. ವೈವಾಹಿಕ ಜೀವನದಲ್ಲಿ ಎಲ್ಲೂ ಕೂಡ 2ನೇ ಮನೆ 7ನೇ ಮನೆ 11ನೇ ಮನೆ ಸ್ಟ್ರಾಂಗ್ ಆಗಿಲ್ಲ. 2 ಮುಖದ ರುದ್ರಾಕ್ಷಿ ಹಾಕಿಸಿ. ಆಸೆ ಉದ್ಭವ ಆಗತ್ತೆ, ಮುಂದೆ 1 ವರ್ಷದಲ್ಲಿ ಆಗತ್ತೆ. ಒಳ್ಳೇದಾಗ್ಲಿ. ನಮಸ್ಕಾರ. ನಮಸ್ಕಾರ ಗುರುಜಿ. ಹೇಳಿ. ನನ್ನ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಂಡಿದ್ದೀರಾ? ಹೌದು ಗುರುಜಿ. ಅಂದ್ರೆ ಡೌಟ್ ಇದೆ ನಂಗೆ. ಮಾಡಿದ್ವಿ ಗುರುಜಿ. ಯಾವಾಗ ಮಾಡಿದ್ರಿ? ರೀಸೆಂಟ್ ಆಗಿ 2 ದಿನ ಆಯ್ತು ಮಾಡಿದ್ವಿ. 2 ದಿನ ಆಯ್ತಾ? ಮಾತಾಡಿದ್ರೆ ಯಾರ ಜೊತೆ ಆದ್ರು? ಇನ್ನ ಫೋನ್ ಕಾಲ್. ಮುಹೂರ್ತಕ್ಕೆ ವೇಟ್ ಮಾಡ್ತಾ ಇದ್ದೀರಾ? ಹೌದೌದು. ಓಕೆ, ಇನಾಗ್ರೇಷನ್ ಮಾಡ್ತೀವಿ, ಆಮೇಲೆ ಮಾತಾಡಿ ಆಯ್ತಾ? ಫಸ್ಟ್ ಅವ್ನು ಮಾತಾಡಿದ್ರೆ ಯಾರನ್ನ ಸೆಲೆಕ್ಟ್ ಮಾಡ್ಕೊಂಡು ಡೌನ್ಲೋಡ್ ಮಾಡ್ಕೊಂಡು ಯಾರನ್ನ ಹತ್ರ ಮಾತಾಡಿದ್ವಂತೆ. ನಾಳೆ ಬೆಳಿಗ್ಗೆ ಮಾತಾಡಿ. ಈಗ ಏನ್ ಕೇಳ್ಬೇಕು? ನನ್ನ ಮಗನ ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು ಗುರುಜಿ. ನಿಮ್ ಮಗನ ವಿದ್ಯಾಭ್ಯಾಸ? ಹೌದೌದು. ಡೇಟ್ ಆಫ್ ಬರ್ತ್ ಹೇಳಿ. 5/9/2013. ಸಮಯ ರಾತ್ರಿ 12:20. 4 ಮಧ್ಯರಾತ್ರಿ. 5ನೇ ತಾರೀಕು ಬೆಳಿಗ್ಗೆ. ಆಯ್ತು. 00:20. ಹುಟ್ಟಿದೂರು? ಬೆಂಗಳೂರಲ್ಲಿ ಇದ್ದುಕೊಂಡು ಡೌನ್ಲೋಡ್ ಮಾಡ್ಕೊಂಡು ಒಂದು ಫ್ರೀ ತಗೊಂಡಿಲ್ಲ ಅಂದ್ರೆ ಮೊದಲ ಭೂಪ ನೀವು. ಸಿಂಹರಾಶಿಯಲ್ಲಿ ಹುಟ್ಟಿದ್ದಾರೆ? ಹೌದು. ಮಗ ನಕ್ಷತ್ರ? ಹೌದು. ಶುಕ್ರ ದಶೆ ನಡೀತಾ ಇದೆ ಅಂತ. ಅಮಾವಾಸ್ಯ ದಿವಸ ಹುಟ್ಟಿದ್ದಾರೆ. ಶುಕ್ರ ದಶೆ ನಡೀತಾ ಇದೆ. ಶುಕ್ರ ದಶೆ ಸ್ವಲ್ಪ ವೀಕ್ ಇರುತ್ತೆ. 5-9 ಬಂದ್ಬಿಟ್ಟಿದೆ. ಸ್ವಲ್ಪ ಓದೋದ್ರಲ್ಲಿ ಸ್ವಲ್ಪ ನೀವು ಬಹಳ ಪುಷ್ ಮಾಡಬೇಕು, ಪ್ರೀತಿಯಿಂದ ಹೇಳಬೇಕು. ಸೋಂಬೇರಿತನ ಜಾಸ್ತಿ ಇರುತ್ತೆ. ಟ್ಯೂಷನ್ಗೆ ಹಾಕ್ಬೇಕು. ಸದ್ಯಕ್ಕೆ ಈಗ ಅವ್ರು ಓದ್ತಾ ಇರೋದೇನು 5ನೇ ಕ್ಲಾಸ್ ಅಲ್ವಾ? 5-6 ಇರ್ತಾರೆ. ಹೌದಾ? ಹೌದು. ತಲೆ ಕೆಡ್ಸ್ಕೊಬೇಡಿ. ಹೋಗ್ತಾ ಸ್ವಲ್ಪ ನೀವು ಅವ್ರಿಗೆ ಸಪೋರ್ಟ್ ಮಾಡ್ಕೊಂಡು ಹೋದ್ರೆ ಇದು ಚೆನ್ನಾಗಾಗತ್ತೆ. ಇಲ್ಲ ಅಂದ್ರೆ ಇವರು ಸ್ವಲ್ಪ ಫ್ರೆಂಡ್ಸ್ ಅದು ಇದು. 5ನೇ ಮನೆ ಯಾವಾಗ್ಲೂ ಕೂಡ ಎಂಜಾಯ್ಮೆಂಟ್ ಮನೆ. ಎಂಜಾಯ್ಮೆಂಟ್ ಅಲ್ಲಿ ಅವ್ರಿಗೆ ಕಾಲ ಕಳೆಯೋದ್ರಿಂದ ಓದಬೇಕು ಮಾಡಬೇಕು ಅನ್ನೋದು ಸ್ವಲ್ಪ ಕಮ್ಮಿ ಇರುತ್ತೆ. 4 ಮುಖದ ರುದ್ರಾಕ್ಷಿ ಹಾಕಿ ಸ್ವಲ್ಪ ಅವ್ರಿಗೆ ಓದಲ್ಲಿ ಆಸಕ್ತಿ ಸ್ವಲ್ಪ ಹೆಚ್ಚಾಗತ್ತೆ. ದಾನ ಏನಾದ್ರು ಸಜೆಸ್ಟ್ ಮಾಡಬೇಕು ಅಂದ್ರೆ ಅಕ್ಕಿ ದಾನ ಮಾಡಿ, ಗೋಧಿ ದಾನ ಮಾಡಿ. ಭಾನುವಾರ ಗೋಧಿ, ಸೋಮವಾರ ಅಕ್ಕಿ. 6 ತಿಂಗಳು ಮಾಡಿ. ಒಳ್ಳೇದಾಗ್ಲಿ. ಮುಂದಿನ ಕರೆಗೆ ಹೋಗೋಣ. ನಮಸ್ಕಾರ. ಹಲೋ, ಹೇಳಿ ಸರ್. ಅವರು ಕಾಂಟ್ಯಾಕ್ಟ್ ಮಾಡ್ತೀವಿ, ಲೈನ್ ಅಲ್ಲೇ ಇದೆ ಅಂತಂದ್ರು, ಅದಕ್ಕೆ ಇದ್ದೀನಿ ಸರ್. ಯಾರು ಬೇಕು ನಿಮ್ಗೆ? ಇವರು ಗುರುಜಿ ಅವರು ಇದ್ದಾರ? ಇಲ್ಲಮ್ಮ, ಅವ್ರು ಎದ್ದೋಟೋದ್ರು. ಅವರು ಈಗ ತಾನೇ ಊಟ ಕೊಟ್ಟೋದ್ರು. ಟಿವಿನಲ್ಲಿ ಇದಾರಲ್ಲ? ಇಲ್ಲಮ್ಮ, ಅವ್ರು ಊಟಕ್ಕೆ ಹೋದ್ರು. ಅವರು 10 ನಿಮಿಷ ಬ್ರೇಕ್ ತಗೋತಾ ಇರ್ತಾರೆ, ಟೀ ಕಾಫಿ ಅಂದ್ಬಿಟ್ಟು. ಯಾವ ಊರು ನಿಮ್ದು? ತಾವ್ ಅದಕ್ಕೆ ಸಂಬಂಧಪಟ್ಟವ್ರೇನಾ? ಯಾವ ಊರಮ್ಮ ನಿಮ್ದು? ನಮ್ ಮೈಸೂರು ಸರ್. ಯಾರ ಬಗ್ಗೆ ಕೇಳ್ಬೇಕು? ನನ್ನ ಅಣ್ಣನ ಮಗನ ಬಗ್ಗೆ ಕೇಳ್ಬೇಕಿತ್ತು. ಡೇಟ್ ಆಫ್ ಬರ್ತ್ ಹೇಳಿ. 15/1. ನಿಮ್ ವಾಯ್ಸಲ್ಲೂ ಕನ್ನಡಿಯಕ್ಕೆ ಬಂದಿಲ್ಲ ಅಂದ್ರೆ ನಾನು ಏನ್ ಹೇಳೋಣ? ಏನಂದ್ರಿ? ವಾಯ್ಸಲ್ಲೂ ನಾನು ಯಾರು ಅಂತ ಕನ್ನಡಿಯಕ್ಕೆ ಬಂದಿಲ್ವಲ್ಲ ನಿಮ್ಗೆ? ಸಾರಿ ಸರ್. 15/1 ಗೊತ್ತಿರಿ. ಯಾರು ಹೇಳಿ? ಅಯ್ಯೋ, ನಾನೇ ಗುರುಜಿ ಮಾತಾಡ್ತಾ ಇರೋದಮ್ಮ. ಸುಮ್ನೆ ನೀನು ಹೇಳಮ್ಮ ಬೇಗ. ಆಯ್ತು ಸರ್. 15/1 1992. ಸಮಯ 3:55 PM. ಹುಟ್ಟಿದೂರು? ಊರು ಮೈಸೂರು. ಏನ್ ಪ್ರಶ್ನೆ? ಅವ್ರಿಗೆ ಎಷ್ಟು ಪ್ರಯತ್ನ ಮಾಡ್ತಿದ್ರು, ಮದ್ವೆ ಸೆಟ್ ಆಗ್ತಿಲ್ಲ. ಇನ್ನೊಂದು, ಅವ್ನು ಇದೇ ಜಾಬ್ ಅಲ್ಲಿ ಇರ್ತಾನೋ ಬೇರೆ ಜಾಬ್? ಯಾವ್ದಾದ್ರು ಒಂದೇ ಪ್ರಶ್ನೆ ಆನ್ಸರ್ ಮಾಡೋದು, ಎಲ್ಲಾನು ಹೇಳಲ್ಲ. ಎಲ್ಲ ಹೇಳಬೇಕು ಅಂದ್ರೆ ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ. 7 ನಿಮಿಷ ಫ್ರೀ ಸಿಗುತ್ತೆ, ಅಲ್ಲಿ ಮಾತಾಡ್ಕೊಳ್ಳಿ, ಕೇಳ್ಕೊಳ್ಳಿ. ಆಯ್ತು ಸರ್. ಮದ್ವೆ ಬಗ್ಗೆ ಹೇಳಿ ಸರ್. ಡೌನ್ಲೋಡ್ ಅಂತೂ ಮಾಡ್ಕೊಳ್ಳಲ್ಲ ಅಂತೀರಿ ನೀವು. ಮಾಡ್ಕೊತೀನಿ ಅಂತ ಹೇಳಲ್ಲ ನೀವು. ಮದುವೆ ಒಂದು ಹೇಳ್ತೀನಿ. ಅವ್ರ ಅಬ್ರಾಡ್ಗೆ ಹೋಗೋದು ಅಲ್ಲಿ ಇದ್ರಲ್ಲಿ ಕೇಳ್ಕೊಳ್ಳಿ. ರಾಹು ದಶೆ ನಡೀತಾ ಇದೆ. ಮದುವೆ ವಿಚಾರದಲ್ಲಿ ಬಂದಾಗ 7-6 ಇದೆ. ಮದುವೆ ಮಾಡಿಕೊಂಡ್ರು ಸ್ವಲ್ಪ ನೋಡ್ಕೊಂಡು ಹುಡುಗ ಹುಡುಗಿ ಚೆನ್ನಾಗಿ ಮಾತಾಡಿ ನಾವು ಚೆನ್ನಾಗಿ ಇರ್ತೀವಿ ಅಂತ ಅಂದ ಮೇಲೇನೆ ಮಾಡಬೇಕು. ಇಲ್ಲ ಅಂದ್ರೆ ಜನರಲ್ ಆಗಿ ವೈವಾಹಿಕ ಜೀವನ, ರಾಹು 6ನೇ ಮನೆ ಬಂದ್ರೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆ ಜಾಸ್ತಿ ಇರುತ್ತೆ. ದಶಾ ಚೆನ್ನಾಗಿಲ್ಲ. ಸೊ ಇಲ್ಲಿ ಫಸ್ಟ್ ಅವರಿಗೆ ಮೊಸರನ್ನು ಪ್ರತಿ ಶುಕ್ರವಾರ 6 ತಿಂಗಳು ದಾನ ಮಾಡಕ್ ಹೇಳಿ. 8 ಮುಖದ ರುದ್ರಾಕ್ಷಿ ಮತ್ತೆ ಬಲಗೈ ಮಧ್ಯದ ಬೆರಳಿಗೆ ಗೋಮೇಧಿಕ
ಹಾಗೆ ಎಡಗೈ ಕಿರು ಬೆರಳಿಗೆ ಎಮರಾಲ್ಡ್ ಹಾಕಿ ಇಷ್ಟು ಹಾಕಿದ್ರೆ ಒಳ್ಳೇದಾಗತ್ತೆ, ಸ್ವಲ್ಪ ಸ್ಟ್ರೆಂತ್ ಸಿಗುತ್ತೆ. ಹಾಗೆ ಮಾಡಿದ್ರೆ ವೈವಾಹಿಕ ಜೀವನ, ಯಾಕಂದ್ರೆ ಇಲ್ಲಿ ಅವ್ರಿಗೆ 6th ಹೌಸ್ ಸರಿಯಾಗಿರ್ತಕ್ಕಂಥ ಕಾಂಬಿನೇಷನ್ ಮ್ಯಾಚಿಂಗು ಬರೋದಿಲ್ಲ ಅಂತ ಹೇಳಿ ಗ್ರಹಗತಿಗಳು ಹೇಳಿದ್ದಾರೆ. ಅದಕ್ಕೆ ತಕ್ಕನಾಗಿ ಹೋಗ್ಬೇಕು ಅಂತಂದ್ರೆ ವಿ ಹ್ಯಾವ್ ಟು ಹ್ಯಾವ್ ಡಿಫ್ರೆಂಟ್ ಕೈಂಡ್ ಆಫ್ ಎ ಪ್ಲಾನಿಂಗ್. ಒಳ್ಳೇದಾಗ್ಲಿ. ಹಾಗೆ ನಮ್ಮ ಆಸ್ಟ್ರೋಲೈಟ್ ಡೌನ್ಲೋಡ್ ಮಾಡ್ಕೊಳ್ಳಿ, ಒಳ್ಳೇದಾಗ್ಲಿ. ಹಾಗೆ 23ನೇ ತಾರೀಕು ನವೆಂಬರ್ ಇದೇ ತಿಂಗಳು, ಇನ್ನು ಕೇವಲ 20 ದಿವಸ ಅಷ್ಟೇ ಇರೋದು. ಕುಟುಂಬ ಸಮೇತ ಕಲೀರಿ. 99ನೇ ಬ್ಯಾಚು ಈ ವರ್ಷದ ಕೊನೆಯ ಕ್ಲಾಸಸ್, ಈ ವರ್ಷದ 2023 ಸಾಲದು. ಒಳ್ಳೇದಾಗ್ಲಿ. ಹಾಗೆ ಒಂದು ಆಸ್ಟ್ರೋಲೈಟ್ ಅಡ್ವರ್ಟೈಸ್ಮೆಂಟ್ ಬರುತ್ತೆ, ನೋಡ್ಕೊಳ್ಳಿ, ಡೌನ್ಲೋಡ್ ಮಾಡ್ಕೊಳ್ಳಿ. 7 ನಿಮಿಷ ಉಚಿತ ಬರುತ್ತೆ. ಸರ್ವೇ ಜನ ಸುಖಿನೋ ಭವಂತು. ನಮಸ್ಕಾರ, ನಾನು ನಿಮ್ಮ ಪಂಡಿತ್ ವಿಜಯ್ ಮಂಜುನಾಥ್ ಮಾತಾಡ್ತಾರೆ. ನಿಮ್ಮ ಜೀವನದಲ್ಲಿ ಮನೆ ಕಟ್ಟುವಂತ ಯೋಗ ಇದೆಯಾ ತಿಳಿದುಕೊಳ್ಬೇಕಾ? ನಿಮ್ಮ ದಶಾಭುಕ್ತಿಗಳಲ್ಲಿ ಯಾವ ಗ್ರಹ ಈಗ ಅಟ್ ಪ್ರೆಸೆಂಟ್ ಆಗಿ ರನ್ ಆಗ್ತಾ ಇದೆ, ಈ ಒಂದು ಸುಧಾವಕಾಶ ನಮ್ಮ ಜೀವನದಲ್ಲಿ ಯಾವಾಗ ಸಿಗುತ್ತೆ ಅಂತ ಬಯಸೋದಾದ್ರೆ ಯಾಕೆ ತಡ ಮಾಡ್ತಾ ಇದ್ರ? ಹಿಂದೆ ನಮ್ಮ ಆಸ್ಟ್ರೋಲೈಟ್ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ. ಮೊದಲ ಉಚಿತ ಕರೆಯನ್ನ ಫ್ರೀಯಾಗಿ ಪಡೆದುಕೊಳ್ಳಿ.